ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರೇ, ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 135ನೇ ಸಂಚಿಕೆಯಲ್ಲಿ ಕಥಾವಾಚನ ಮಾಡಲಿದ್ದಾರೆ ಗಮಕ ವ್ಯಾಖ್ಯಾನಕಾರರು ಮತ್ತು ಭಾಷಾ ಅಧ್ಯಾಪಕರಾಗಿರುವ ಡಾ. ರಾಘವೇಂದ್ರ ರಾವ್ ಪಡುಬಿದ್ರಿ. ನಮಸ್ಕಾರ. ಕತೆ ಕೇಳೋಣ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತಿನ ನನ್ನ ಕಥೆ ರಂಗಮಂಚ. ರಂಗಮಂಟಪದ ತುಂಬೆಲ್ಲ ಬಣ್ಣ ಬಣ್ಣದ ದೀಪಗಳು ಹೊಸ ಲೋಕವನ್ನೇ ಸೃಷ್ಟಿಸಿವೆ. ಮೇಳದವರ ಸುಮಧುರವಾದ ಸಂಗೀತ ಶ್ರೋತೃಗಳ ಕಿವಿಗೆ ಹಿತವೆನಿಸಿ ಅವರೆಲ್ಲ ತಲೆದೂಗುತ್ತಿದ್ದಾರೆ. ಹೌದು, ರಾಜ ಮಹಾರಾಜರ ದಿವ್ಯ ಚರಿತ್ರೆಯನ್ನು ಪುನಃ ಸೃಷ್ಟಿಸುವುದು ರಂಗ ನಿರ್ದೇಶಕನಿಗೆ ಮಾತ್ರ ಸಾಧ್ಯ ಎಂಬ ಭಾವನೆ ಮೂಡುವುದು ಇಂತಹ ರಂಗಪ್ರಯೋಗಗಳನ್ನು ನೋಡಿದಾಗಲೇ. ಇಂದುಮತಿಯ ಸ್ವಯಂವರದ ಕಥೆಯನ್ನು ಕಣ್ಣಿಗೆ ಕಟ್ಟುವಂತೆ ರಂಗದಲ್ಲಿ ಚಿತ್ರಿಸುವುದು ಆತನಿಗೆ ಮಾತ್ರ ಸಾಧ್ಯ ಎಂಬ ಮಾತು ಜನಜನಿತವಾದ ಕಾಲವೊಂದಿತ್ತು. ರಾಜರ ವಂಶಾನುಕ್ರಮ, ಪ್ರತಾಪ, ಚಾರುಕೀರ್ತಿ, ಅತುಲ ಪರಾಕ್ರಮ, ದಿಗ್ವಿಜಯಗಳನ್ನೆಲ್ಲ ಪಾತ್ರಗಳ ಸಂಭಾಷಣೆಯಲ್ಲೇ ಹೆಣೆಯುತ್ತಾ ಸಹೃದಯರನ್ನ ಮಾನುಷ ಲೋಕದಿಂದ ಅತಿಮಾನುಷ ಲೋಕದೆಡೆಗೆ ಸೆರೆದೊಯ್ಯಲು ಯಾವ ಬಗೆಯ ರಂಗಚಲನೆ ಬೇಕು ಎಂಬುದು ಆತನಿಗೆ ತಿಳಿದಿತ್ತು ಎನ್ನುವುದಕ್ಕಿಂತಲೂ ಕರಗತವಾಗಿತ್ತು ಎಂದು ಹೇಳುವುದೇ ಸೂಕ್ತ ಎನಿಸುತ್ತದೆ. ಆದರೆ ಅದೆಲ್ಲ ಹಿಂದಿನ ಮಾತು. ಇಂದು ಆತನಲ್ಲಿ ಆ ಉತ್ಸಾಹ ಉಳಿದಿಲ್ಲ. ಪೌರಾಣಿಕ ಐತಿಹಾಸಿಕ ರಂಗಪ್ರಯೋಗವೇನು, ಒಂದು ಸಾಮಾನ್ಯವಾದ ಸಂಭಾಷಣೆಯನ್ನೂ ಹಾಡನ್ನೂ ಗುನುಗದಷ್ಟು ಕಳಾಹೀನನಾಗಿ ಆತ ಇಂದು ಕುಳಿತಿದ್ದಾನೆ. ಹಳಬರ ಬಾಯಲ್ಲಿ ಅಲ್ಲಲ್ಲಿ ಆತನ ಹೆಸರು ಆಗಾಗ ಕೇಳಿಬರುತ್ತಿದ್ದರೂ ಹೊಸ ಪೀಳಿಗೆಯವರಿಗೆ ಇಂತಹ ಒಬ್ಬ ರಂಗ ನಿರ್ದೇಶಕನಿದ್ದ ಎನ್ನುವುದೇ ತಿಳಿಯದಷ್ಟು ಪರದೆಯ ಹಿಂದೆ ಆತ ಸೇರಿ ಹೋಗಿದ್ದಾನೆ. ಹಾಗೆಂದು ಆತನಿಗೆ ವಯಸ್ಸೇನು ಹೆಚ್ಚಲ್ಲ, 48ರ ನಂಟು. ಆತನ ವಯಸ್ಸಿನ ನಿರ್ದೇಶಕರು ಇಂದು ವರ್ಷಕ್ಕೆ 2-3 ರಂಗಪ್ರಯೋಗಗಳನ್ನು ಸಿದ್ಧಪಡಿಸಿ ದೇಶ ವಿದೇಶಗಳಲ್ಲಿ ಪ್ರದರ್ಶನ ನೀಡುತ್ತಿದ್ದಾರೆ. ದಿನಪತ್ರಿಕೆಯ ಮುಖಪುಟದಲ್ಲಿ ರಾರಾಜಿಸುತ್ತಿದ್ದಾರೆ. ಆತನು ರಂಗಭೂಮಿಯ ದೊರೆಯಾಗಿ ಮೆರೆಯುತ್ತಿದ್ದ ಕಾಲದಲ್ಲಿ ಅವರಿನ್ನೂ ನಾಟ್ಯರಂಗದ ಶಿಶುಗಳಾಗಿದ್ದರು. ರಂಗಗತಿಯ ಸಾಮಾನ್ಯ ಜ್ಞಾನವೂ ಅವರಿಗೆ ಇರಲಿಲ್ಲ. ಆದರೆ ಈ 18 ವರ್ಷಗಳಲ್ಲಿ ಅದೆಷ್ಟು ಪರಿವರ್ತನೆ! ಹೊಸ ಚಿಗುರು ಮರದಲ್ಲಿ ಮೂಡುವ ಕಾಲಕ್ಕೆ ಹಳೆಯ ಎಲೆಗಳೆಲ್ಲ ಹಣ್ಣಾಗಿ ಉದುರಿ ಹೋಗಿವೆ. ಇದು ಕಾಲದ ಗತಿಯೋ, ತನ್ನ ಬದುಕಿನ ವೈಚಿತ್ರ್ಯವೋ ಆತನಿಗೆ ಅರ್ಥವಾಗುತ್ತಿಲ್ಲ. ರಂಗದ ಮೇಲೆ ನೂರಾರು ಕಲಾವಿದರನ್ನ ಕುಣಿಸುತ್ತಿದ್ದವನು ಇಂದು ಸಾಮಾನ್ಯ ಪ್ರೇಕ್ಷಕನಾಗಿ ಸಭೆಗೆ ಬಂದಿದ್ದಾನೆ. ಒಂದು ಮೂಲೆಯಲ್ಲಿ ಕುಳಿತು ರಂಗವನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದಾನೆ. ಕುರುಚಲುಗಡ್ಡದ, ಕೆದರಿದ ತಲೆಗೂದಲಿನ, ಸಾಮಾನ್ಯರಲ್ಲಿ ಸಾಮಾನ್ಯರಂತಿರುವ ಆತನನ್ನ ಯಾರೂ ಅಷ್ಟಾಗಿ ಗಮನಿಸುತ್ತಿಲ್ಲ. ಆತನ ಹೆಸರೇ ಜಗತ್ತಿಗೆ ಮರೆತು ಹೋಗಿದೆಯೋ ಎಂಬ ಭ್ರಮೆ ಉಂಟಾಗುತ್ತಿದೆ. ನಿರ್ದೇಶಕ ವಿದ್ಯಾ ಮಾಧವ ಇಂದು ಅಪರಿಚಿತನಾಗಿದ್ದಾನೆ. ಯಾರೂ ತನ್ನನ್ನು ಗುರುತಿಸದೇ ಇರುವುದೇ ಒಳ್ಳೆಯದು ಅಂತ ಆತನೂ ಬಯಸುತ್ತಿದ್ದಾನೆ. ಆಗಲೇ ಆತ ಬಯಸುತ್ತಿದ್ದ ರಸಮಯ ಸನ್ನಿವೇಶ ರಂಗದಲ್ಲಿ ಬಂದೇ ಬಿಟ್ಟಿತು. ಇಂದುಮತಿಯ ಸ್ವಯಂವರದ ಗಳಿಗೆ ಸಮೀಪಿಸಿತು. ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತ ಆತ ಕಾತರದಿಂದ ಕಾಯುತ್ತಿದ್ದಾನೆ.
ಆ ರಂಗಚಿತ್ರವನ್ನ ರಂಗದಲ್ಲಿ ಕಾಣುವುದಕ್ಕೋಸ್ಕರ ಹಂಬಲಿಸುತ್ತಿದ್ದಾನೆ. ಅದು ಹಿನ್ನೆಲೆಯ ಸಂಗೀತ ಸ್ವಯಂವರದ ವೇದಿಕೆಗೆ ಶಕ್ತಿ ತುಂಬುತ್ತಿದೆ. ಗಾಯಕರು ಅದೇ ಹಾಡನ್ನು ಹಾಡುತ್ತಿದ್ದಾರೆ. ಈತನ ಕಿವಿ ನಿಮಿರಿ ನಿಂತಿದೆ. ಹೌದು ಹೌದು, ಇದು ನನ್ನದೇ ಹಾಡು, ನನ್ನದೇ ರಚನೆ. ಇಂದು ಕೂಡ ಇಂದುಮತಿಯ ಸ್ವಯಂವರದಲ್ಲಿ ಇದೇ ಹಾಡನ್ನು ಹಾಡುತ್ತಿದ್ದಾರೆ ಎಂದರೆ ಜನರು ನನ್ನನ್ನು ಮರೆತಿರಬಹುದು, ಆದರೆ ನನ್ನ ಹಾಡನ್ನು ಮರೆತಿಲ್ಲ ಎಂದಾಯಿತು. ಹಾಗಾದರೆ ನಾನು ರಂಗದಲ್ಲಿ ಇನ್ನೂ ಜೀವಂತವಾಗಿದ್ದೇನೆ. ಗೊತ್ತಿಲ್ಲದೆ ಒಳಗೊಳಗೆ ಸಂತಸದ ಬುಗ್ಗೆ ಮೇಲುಳುತ್ತಿದೆ. ಗಟ್ಟಿಯಾಗಿ ಆ ಹಾಡನ್ನ ತಾನೂ ಹಾಡಬೇಕು ಎಂಬ ಉತ್ಸಾಹ ಮೊಳೆಯುತ್ತಿದೆ. ಆದರೆ ಅಕ್ಕಪಕ್ಕದಲ್ಲಿ ಕುಳಿತ ಪ್ರೇಕ್ಷಕರು ಏನೆಂದುಕೊಂಡಾರು? ತನ್ನನ್ನು ತಾನು ನಿಯಂತ್ರಣಕ್ಕೆ ತಂದುಕೊಳ್ಳುತ್ತಾನೆ ವಿದ್ಯಾಮಾಧವ. ತನ್ನ ಬದುಕಿನ ಅರಸನನ್ನ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇಂದು ಇಂದುಮತಿಗೆ ದೊರೆತಿದೆ. ಅದು ಸ್ವಯಂವರ ಶಾಲೆಯಲ್ಲಿ ಭರತ ವರ್ಷದ ರಾಜಾದಿರಾಜರ ಸಮೂಹವೇ ಬಂದು ನೆಲೆಸಿದೆ. ಆ ರಾಜರಾದರು ರಮಣೀಯ ವೇಷವನ್ನು ಧರಿಸಿದವರು. ವಿವಾಹ ಮಂಟಪದಲ್ಲಿ ವಿಲಾಸದಿಂದ ಕುಳಿತು ಅವರೆಲ್ಲ ಹಗಲುಗನಸು ಕಾಣುತ್ತಿದ್ದಾರೆ. ಹೊಸ ಹರೆಯದ ಈ ರಾಜಕುಮಾರರ ದೃಷ್ಟಿ ದೂರದ ಪರದೆಯ ಕಡೆಗೆ ನೆಟ್ಟಿದೆ. ವಿದರ್ಭ ರಾಜಕುಮಾರಿಯ ಬರುವಿಕೆಗಾಗಿ ಅವರೆಲ್ಲ ನಿರೀಕ್ಷಿಸುತ್ತಿದ್ದಾರೆ. ಆಗಲೇ ಹಿನ್ನೆಲೆಯಲ್ಲಿ ಮಂಗಲ ಸೂಕ್ತದ ಧ್ವನಿ ಕೇಳಿಸುತ್ತಿದೆ. ಹೌದು, ಅವಳು ರಂಗಮಂಚವನ್ನು ಪ್ರವೇಶಿಸುವ ಸಮಯ ಬಂದೇ ಬಿಟ್ಟಿತು. ಕಾರ್ಗಾಲದ ಮೋಡಗಳ ನಡುವಿನಿಂದ ಸೆಳೆವ ಮಿಂಚು ಹೊರಬಂದಂತೆ ಇನ್ನೇನು ಇಂದುಮತಿ ಪುಷ್ಪಮಾಲಿಕೆಯನ್ನು ಹಿಡಿದು ಬಂದೇ ಬಿಡುವಳು. ರಾಜಕುಮಾರರು ಉಸಿರು ಬಿಗಿಹಿಡಿದು ಕಾಯುತ್ತಿದ್ದಾರೆ. ಇಂದುಮತಿಯ ಕೈಯ ಕುಸುಮಮಾಲೆಯು ತಮ್ಮ ಕಂಠವನ್ನು ಅಲಂಕರಿಸಲಿ ಎಂದು ಹಂಬಲಿಸುತ್ತಿದ್ದಾರೆ. ಆ ಅಪೂರ್ವ ದೃಶ್ಯವನ್ನು ನೋಡಲು ವಿದ್ಯಾಮಾಧವನು ಸಭೆಯಲ್ಲಿ ಕಾಯುತ್ತಿದ್ದಾನೆ. ಪುಷ್ಪಾಲಂಕೃತವಾದ ಮೇನೆಯನ್ನು ಹೊತ್ತು 4 ಭಟರು ಪರದೆಯ ಹಿಂಭಾಗದಿಂದ ವೇದಿಕೆಗೆ ಹೊತ್ತು ತಂದರು. ಮೇನೆಯನ್ನ ಕೆಳಗೆ ಇಳಿಸುತ್ತಿದ್ದಂತೆ ಇಂದುಮತಿಯು ಅಲಕ್ತಕ ರಸವನ ಬಳಿದ ತನ್ನ ಪಾದವನ್ನ ಮೆಲ್ಲನೆ ರಂಗಮಂಚದ ಮೇಲೆ ಇರಿಸಿದಳು. ಆಕೆಯ ಪಾದ ಈತನಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಪಾರದರ್ಶಕವಾದ ಮುಖಪರದೆಯ ಹಿಂದೆ ಇಂದುಮತಿಯ ಸ್ನಿಗ್ಧ ಸೌಂದರ್ಯ ಗೋಚರಿಸುತ್ತಿದೆ. ಆದರೆ ರಂಗಮಂಚದ ಬಣ್ಣದ ಬೆಳಕಿನಿಂದಾಗಿ ಆಕೆಯ ಮುಖವನ್ನು ಸ್ಪಷ್ಟವಾಗಿ ಗುರುತಿಸಲು ವಿದ್ಯಾಮಾಧವನಿಗೆ ಸಾಧ್ಯವಾಗುತ್ತಿಲ್ಲ. ನಾಟಕದ ದೃಶ್ಯ ಸಂಯೋಜನೆಗಳೆಲ್ಲ ಅಂದು ತಾನು ನಿರ್ದೇಶಿಸಿದಂತೆಯೇ ಇವೆ. ಪಾತ್ರಧಾರಿಗಳು ಮಾತ್ರ ಬದಲಾಗಿದ್ದಾರೆ. ಪಾತ್ರದ ಹಿಂದಿನ ಪಾತ್ರಧಾರಿಗಳನ್ನು ಗುರುತಿಸುವಲ್ಲಿ ಆತ ಸೋತಿದ್ದಾನೆ. ಎಲ್ಲವೂ ಹೊಸ ಮೊಗವೇ ಆಗಿವೆ. ಆದರೂ ಆತನಿಗೆ ಕುತೂಹಲ. ತನ್ನ ಚೆಲುಗಣ್ಣನ್ನ ಹಿಂದಕ್ಕೆ ತಿರುಗಿಸಿ, ತನ್ನ ಕಾಲನ್ನು ಸ್ವಲ್ಪ ಹಿಂದಕ್ಕೆ ಬಾಗಿಸಿ, ರಕ್ತವರ್ಣವನ್ನ ಬಳಿದ ಕಾಲ ಬೆರಳುಗಳಿಂದ ಮೆಲ್ಲನೆ ಏನನ್ನೋ ಬರೆಯುತ್ತಾ ರಾಜಸಭೆಯನ್ನ ಕಳ್ಳ ನೋಟದಿಂದ ವೀಕ್ಷಿಸುವ ಇಂದುಮತಿಯ ಪಾತ್ರವನ್ನ ಮಾಡಿದ ಈ ತರುಣಿ ಯಾರಿರಬಹುದು? ಈ ತರುಣಿ ಯಾರಿರಬಹುದು ಎಂದು ಚೆಲುವೆಯರಲ್ಲಿ ಚೆಲುವೆ ಈಕೆ ಎನ್ನುವುದು ಅನುಭವಕ್ಕೇನೋ ಬರುತ್ತಿದೆ. ನಿಶೆಯ ನೀಲಗಗನದ ತಾರೆಗಳ ನಡುವಿನ ಚಂದ್ರಮನಂತೆ ಇದ್ದಾಳೆ ಈ ಇಂದುಮತಿ. ಅಂದು ಇಂದುಮತಿಯಾಗಿ ರಂಗಮಂಚವನ್ನೇರಿದ ನನ್ನ ವಿಲಾಸಿನಿಯಂತೆಯೇ ಇವಳು ಕಾಣಿಸುತ್ತಿದ್ದಾಳೆ. ಕಾಲ ಬದಲಾಗಿದೆ, ದೃಶ್ಯ ಬದಲಾಗಿಲ್ಲ. ಅಂದಿಗೂ ಇಂದಿಗೂ ಎಂತಹ ಸಾಮ್ಯ! ಅಂದು ನನ್ನ ವಿಲಾಸಿನಿಯು ಇಂದುಮತಿಯಾಗಿ ರಂಗಮಂಚವನ್ನ ಏರಿದರೆ ಸಾಕು, ಅಂದಿನ ರಂಗಪ್ರಯೋಗವು ಯಶಸ್ಸನ್ನ ಪಡೆಯುತ್ತಿತ್ತು. ಯಶಸ್ಸಿಗೆ ಯಾವ ಕೊರತೆಯೂ ಇರುತ್ತಿರಲಿಲ್ಲ. ರಂಗಪ್ರಯೋಗದ ಗೆಲುವಿಗೆ ನನ್ನ ನಿರ್ದೇಶನಕ್ಕಿಂತಲೂ ಆಕೆಯ ಅಪೂರ್ವ ಲಾವಣ್ಯ, ಅಭಿನಯವೇ ಕಾರಣವೆಂದು ನನಗೂ ಎಷ್ಟೋ ಬಾರಿ ಅನಿಸಿತ್ತು. ಇಂದು ಪುನಃ ಅದೇ ಭಾವನೆ ಮೂಡುತ್ತಿದೆ. ಯಾರಿವಳು ಇಂದುಮತಿ? ನನ್ನ ವಿಲಾಸಿನಿಯೇ ಆಗಿರಬಹುದೇ? ವಿದ್ಯಾಮಾಧವ ತನ್ನಲ್ಲಿಯೇ ಪ್ರಶ್ನೆಗಳ ಮಾಲೆಯನ್ನು ಪೋಣಿಸುತ್ತಿದ್ದಾನೆ. ನಿನ್ನವಳಾಗಿ ನಿನ್ನೊಂದಿಗೆ ಎಂದೆಂದೂ ಇರುವೆ ಎಂದು ಎದೆಯ ಮೇಲೊರಗಿ ಹೇಳಿದ ವಿಲಾಸಿನಿ ನನ್ನಿಂದ ದೂರವಾದುದಾದರೂ ಏಕೆ? ಗೊತ್ತಿಲ್ಲದೆ ವಿದ್ಯಾಮಾಧವನ ಕಣ್ಣಂಚಿನಿಂದ ಒಂದು ಹನಿ ಕೆಳಕ್ಕೆ ಜಾರುತ್ತಿದೆ. ಯಾರಾದರೂ ನೋಡಬಹುದೆಂದು ಕೈಯಿಂದಲೇ ಕಣ್ಣನ್ನು ಒರೆಸಿಕೊಂಡ. ಸಭಾಭವನದಲ್ಲಿರುವವರೆಲ್ಲ ಅರಳುಗಣ್ಣಿನಿಂದ ರಂಗದ ದೃಶ್ಯಗಳನ್ನು ವೀಕ್ಷಿಸುತ್ತಿದ್ದರೆ ವಿದ್ಯಾಮಾಧವನ ಕಣ್ಣು ಮಂಜಾಗುತ್ತಿದೆ. ಮನದಲ್ಲಿ ಭಾವನೆಗಳು ಸಾಗರದ ಹೆದ್ದೆರೆಗಳಂತೆ ಮೇಲೇಳುತ್ತಿವೆ. ಈ ಇಂದುಮತಿ ಬೇರಾರೂ ಅಲ್ಲ, ಇವಳು ನನ್ನ ವಿಲಾಸಿನಿಯೇ, ನನ್ನ ವಿಲಾಸಿನಿಯೇ ಎಂದು ಕೂಗಿ ಹೇಳಬೇಕು ಎನಿಸುತ್ತಿದೆ. ಹಾಗೆ ಕೂಗಿದರೆ ಜನರು ನನ್ನನ್ನು ಹುಚ್ಚ ಎಂದು ತಿಳಿದು ಇಲ್ಲಿಂದ ಹೊರಹಾಕಬಹುದು. ಹೌದು, ಇಲ್ಲಿ ಯಾರಿಗೂ ನನ್ನ ಪರಿಚಯವಿಲ್ಲ. ಇಂದುಮತಿ ಸ್ವಯಂವರ ರಂಗಪ್ರಯೋಗ ನಡೆಯಲಿದೆ ಎಂಬುದನ್ನ ದಿನಪತ್ರಿಕೆಯಲ್ಲಿ ಓದಿ ದೂರದಿಂದ ಮಹಾನಗರದ ಈ ರಂಗಮಂದಿರಕ್ಕೆ ಬಂದಿದ್ದೇನೆ.
ವಿದ್ಯಾಮಾಧವನ ಮನಸ್ಸು ಹಿಂದಕ್ಕೆ ಓಡುತ್ತಿದೆ. ತಾರುಣ್ಯದಲ್ಲಿಯೇ ಹೊಸ ಹೊಸ ನಾಟಕಗಳನ್ನು ನಿರ್ದೇಶಿಸಿದ ವಿದ್ಯಾಮಾಧವನಿಗೆ ಅದೆಷ್ಟು ಗೌರವ, ಅದೆಷ್ಟು ಜನರ ಪರಿಚಯ, ಅದೆಷ್ಟು ಕಲಾವಿದರು ತನ್ನ ಗರಡಿಯಲ್ಲಿ ಪರಗಿ ರಂಗವನ್ನ ಏರಿದ್ದರು. ಅಂದಿನ ಆತನ ಕೀರ್ತಿ ಮನ್ನಣೆಯನ್ನ ನೋಡಿ ಅದೆಷ್ಟು ಚೆಲುವೆಯರು ಆತನನ್ನ ಪ್ರೀತಿಸಲು ಮದುವೆಯಾಗಲು ಹಂಬಲಿಸುತ್ತಿದ್ದರು. ಆದರೆ ರಂಗವನ್ನೇ ಪ್ರೇಯಸಿಯಂತೆ ಕಂಡ ಅವನಿಗೆ ಅವರ ಆರ ಕುರಿತು ಅಂತಹ ಆಕರ್ಷಣೆ ಉಳಿದಿರಲಿಲ್ಲ. ರಂಗ ಪ್ರಯೋಗವೊಂದರಲ್ಲಿ ಪ್ರಮುಖ ನಾಯಿಕೆಯ ಪಾತ್ರವನ್ನು ನಿರ್ವಹಿಸಬೇಕಾಗಿದ್ದ ನಟಿಯೊಬ್ಬಳು ಜ್ವರಪೀಡಿತಳಾಗಿ ಮಲಗಿದಾಗ ಅನಿರೀಕ್ಷಿತವಾಗಿ ಪರಿಚಯವಾಗಿ ರಂಗವೇರಿದ ವಿಲಾಸಿನಿ ಆತನ ಬಾಳಿನ ಒಂದು ಅಂಗವೇ ಆಗಿ ಹೋದದ್ದು ಈಗ ನೆನಪಿನ ಬುತ್ತಿಯಲ್ಲಿದೆ. ಅದೊಂದು ನಾಟ್ಯದ ಆರಂಭದಲ್ಲಿ ಕಾಲಿಗೆ ಕಟ್ಟಲು ಗೆಜ್ಜೆಯನ್ನು ಅವಳ ಕೈಯಲ್ಲಿರಿಸಿದಾಗ ಆ ಗೆಜ್ಜೆಯನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು ಆಕೆ ಹೇಳಿದ ಮಾತು ಆತನಿಗೆ ಇಂದಿಗೂ ನೆನಪಿದೆ. ಕಾಲಿನ ಗೆಜ್ಜೆ ಮತ್ತು ಗೆಜ್ಜೆಯನ್ನ ಒಲವಿನಿಂದ ಕೊಟ್ಟ ನೀನು ಬಾಳಿನ ಕೊನೆಯ ತನಕ ನನ್ನ ಜೊತೆಯಾಗಿ ಇರಬೇಕು ಎಂದು. ಹತ್ತಿರವಿದ್ದಾಗಲೆಲ್ಲ ಪ್ರೀತಿಯ ಮಳೆಯನ್ನೇ ಸುರಿಸುತ್ತಿದ್ದ ವಿಲಾಸಿನಿ ನನ್ನಿಂದ ದೂರವಾದುದಾದರೂ ಏಕೆ? ವಿದ್ಯಾಮಾಧವ ಮತ್ತೆ ಮತ್ತೆ ಯೋಚಿಸುತ್ತಿದ್ದಾನೆ. ರಂಗ ಪ್ರಯೋಗವೊಂದರ ಸಿದ್ಧತೆಗಾಗಿ ದೂರದ ಊರಿಗೆ 20 ದಿನಗಳ ಕಾಲ ತೆರಳಿದ್ದು ಸತ್ಯ. ಹೋಗುವಾಗಲೂ ಕೆಲಸ ಮುಗಿದ ಕೂಡಲೇ ಆದಷ್ಟು ಬೇಗನೆ ಹಿಂದಿರುಗಿ ಬನ್ನಿ, ನಿಮ್ಮನ್ನ ಅಗಲಿ ಇರುವ ಶಕ್ತಿ ನನಗಿಲ್ಲ, ನೀವು ಹಿಂದಿರುಗಿ ಬಂದ ಕೂಡಲೇ ನಮ್ಮಿಬ್ಬರ ಪ್ರೀತಿಯನ್ನ ಅಪ್ಪ ಅಮ್ಮನಿಗೆ ಹೇಳಿ ಮದುವೆಗೆ ಒಪ್ಪಿಸುತ್ತೇನೆ, ನಿಮ್ಮ ಪ್ರೀತಿಯ ಗೆಳತಿ ನಿಮ್ಮೊಂದಿಗೆ ಇರುತ್ತಾಳೆ ಎಂದು ನುಡಿದು ಕಾಲಿನ ಗೆಜ್ಜೆಯನ್ನ ಕೈಯಲ್ಲಿ ಇರಿಸಿ ಹೋದವಳು ನನ್ನಿಂದ ದೂರವಾದುದಾದರೂ ಏಕೆ? ವಿದ್ಯಾಮಾಧವ ಮತ್ತೆ ಯೋಚಿಸುತ್ತಾನೆ. ಊರಿಗೆ ಹಿಂದಿರುಗಿ ಬರುವಷ್ಟರಲ್ಲಿ ತಂದೆ ತಾಯಿಯರ ಜೊತೆಯಲ್ಲಿ ಊರನ್ನೇ ತೊರೆದಳೆಂಬ ಸುದ್ದಿ ಮಳೆಗಾಲದ ಆರಂಭದ ಸಿಡಿಲಿಗಿಂತ ಭಯಾನಕವಾಗಿ ವಿದ್ಯಾಮಾಧವನಿಗೆ ಎರಗಿತು. ಅಂದಿನಿಂದ ಅವಳನ್ನ ಹುಡುಕದ ತಾಣವಿಲ್ಲ. ಎಲ್ಲೇ ರಂಗಪ್ರಯೋಗವಾದರೂ ಅಲ್ಲಿ ನನ್ನ ವಿಲಾಸಿನಿ ಇರಬಹುದೆಂದು ಆತ ಅಲ್ಲಿಗೆ ಹೋಗುತ್ತಾನೆ. ಆದರೆ ಅವಳನ್ನ ಕಾಣದೆ ಕಂಬನಿ ಸುರಿಸುತ್ತಾನೆ. ಇಂದು ಅಂತೆಯೇ ಇಲ್ಲಿಗೆ ಬಂದಿದ್ದಾನೆ. ಇಂದು ರಂಗಮಂಚದ ಮೇಲೆ ಪುಷ್ಪಮಾಲಿಕೆಯನ್ನು ಹಿಡಿದು ಬರುವ ಇಂದುಮತಿ ತನ್ನ ವಿಲಾಸಿನಿಯೇ ಇರಬಹುದೇ ಎಂದು ಯೋಚಿಸುತ್ತಾನೆ. ಸಾಕೇತದ ಅಜಮಹಾರಾಜನ ಕೊರಳಿಗೆ ಕುಸುಮಮಾಲೆಯನ್ನು ಹಾಕಲು ಬಯಸುವ ಆಕೆ ನಾನೇ ವಿದ್ಯಾಮಾಧವ ಎಂದು ತಿಳಿದು, ಒಲವಿನ ಗೆಳೆಯ ಎಂದು ತಿಳಿದು ನನ್ನನ್ನೇ ವರಿಸಬಹುದೇ? ನನ್ನ ವಿಲಾಸಿನಿ ನನ್ನವಳಾಗಬಹುದೇ? ರಂಗಮಂಚ ನಮ್ಮಿಬ್ಬರ ನಂಟನ ಮತ್ತೆ ಬೆಸೆಯಬಹುದೇ? ಹುಚ್ಚು ಕನಸಿನಲ್ಲೇ ಕಾಯುತ್ತಿದ್ದಾನೆ ವಿದ್ಯಾಮಾಧವ. ರಂಗಮಂಚ ಬರಿದಾಗುತ್ತಿದೆ. ಇದುವರೆಗೆ ಕಥೆಯನ್ನು ಆಲಿಸಿದ ಎಲ್ಲ ಕೇಳುಗರಿಗೆ ವಂದನೆಗಳು. ಕೇಳುಗ ಮಿತ್ರರೇ, ಇದುವರೆಗೆ ಗಮಕ ವ್ಯಾಖ್ಯಾನಕಾರರು ಮತ್ತು ಭಾಷಾ ಅಧ್ಯಾಪಕರಾಗಿರುವ ಡಾಕ್ಟರ್ ರಾಘವೇಂದ್ರ ರಾವ್ ಪಡುಬಿದ್ರಿ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.